ಎಲ್ರಿಗೂ ನಮಸ್ತೆ. ಗಿಡವಾಗಿ ಬಗ್ಗಿದ್ದು ಮರವಾಗಿ ಬಗ್ಗಿತ್ತೆ ಎಂಬ ಗಾದೆಯಿಂದ ನಮ್ಮ ಇವತ್ತಿನ ಸಂಚಿಕೆಯನ್ನು ನಾವು ಶುರು ಮಾಡ್ತಿದ್ದೀವಿ. ಯಾಕೆ ಈ ಗಾದೆ ಹೇಳಿದೆ ಅಂತ ಕೇಳೋದಾದರೆ, ಎಷ್ಟೋ ಜನ ನನ್ನನ್ನು ಕೇಳ್ತಾರೆ, ಮೇಡಮ್ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಮಂತ್ರ ಹೇಳ್ಕೊಡ್ತೀರಾ, ಶ್ಲೋಕ ಹೇಳ್ಕೊಡ್ತೀರಾ, ಹಾಗೆ ಸಹಸ್ರನಾಮದ ಬಗ್ಗೆ ವಿಚಾರವಾಗಿ ತಿಳಿಸ್ಕೊಡ್ತೀರಾ, ಇದರಿಂದ ಏನು ಉಪಯೋಗ ಅಂತ ಕೇಳ್ತಾರೆ. ಇದು ಯಾವುದೇ ಒಂದು ಲಾಭಕ್ಕಾಗಿ ಮಾಡಿರುವಂತಹ ಒಂದು ಯೂಟ್ಯೂಬ್ ಚಾನಲ್ ಅಲ್ಲ. ಯಾಕಂತ ಹೇಳಿದರೆ, ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ರತಿನಿತ್ಯ ನೀವು ಪಾರಾಯಣ ಮಾಡಬೇಕಾದಂತಹ ಶ್ಲೋಕಗಳನ್ನ ಹಾಗೆ ಮಂತ್ರಗಳನ್ನ ನಾವು ತಿಳಿಸ್ಕೊಡ್ತೀವಿ. ಇನ್ನು ವಿಶೇಷವಾಗಿ ನಮ್ಮ ಮನೆಯನ್ನು ನಾವು ಆರೋಗ್ಯವಾಗಿ ಇಟ್ಕೋಬೇಕಾದ್ರೆ, ಹಾಗೆ ಕೆಟ್ಟ ದೃಷ್ಟಿಯಿಂದ ನಾವು ಅದನ್ನು ರಕ್ಷಣೆ ಮಾಡ್ಕೋಬೇಕಾದ್ರೆ, ಖಂಡಿತವಾಗಿಯೂ ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ರಕ್ಷಣೆ ಬೇಕು. ಅದು ಭಗವಂತನಿಂದ ಮಾತ್ರನೇ ಸಾಧ್ಯ. ಅದು ಹೇಗೆ ಅನ್ನೋದನ್ನ ನಾವು ಮುಂದಕ್ಕೆ ತಿಳಿಸ್ಕೊಡ್ತೀವಿ. ಈಗ ಗಾದೆಯ ಒಂದು ವಿಚಾರಕ್ಕೆ ಬರೋದಾದರೆ, ನಮ್ಮ ಮಕ್ಕಳನ್ನು ಈ ಒಂದು ಕಾಂಪಿಟೇಟಿವ್ ವರ್ಲ್ಡಲ್ಲಿ ಎರಡು ರೀತಿಯಲ್ಲೂ ಕೂಡ ನಾವು ಪಾಲನೆ ಪೋಷಣೆಯೊಂದಿಗೆ ನಾವು ಬೆಳೆಸಬೇಕು. ಒಂದು, ಮನೆಯೇ ಮೊದಲ ಪಾಠಶಾಲೆ. ಮನೆಯಲ್ಲೇ ಕೂಡ ನಾವು ಪ್ರತಿಯೊಂದು ವಿಚಾರಗಳನ್ನ ಹೇಳ್ಕೊಡ್ತೀವಿ. ಆದರೂ ವಿಶೇಷವಾಗಿ ಸಂಸ್ಕೃತಿ, ಸಂಸ್ಕಾರ, ಸನಾತನ ಧರ್ಮದ ಬಗ್ಗೆ ನಾವು ಖಂಡಿತವಾಗಿಯೂ ಮನೆಯಲ್ಲೇ ಹೇಳ್ಕೊಡ್ಬೇಕು. ಇನ್ನು ಬರೀ ಇದೊಂದೇ ಹೇಳಿದ್ರೆ ಸಾಕ? ಖಂಡಿತವಾಗಿಯೂ ಇಲ್ಲ. ಈ ಒಂದು ಕಲಿಯುಗದ ಕಾಲದಲ್ಲಿ ಎಲ್ಲ ರೀತಿಯಲ್ಲೂ ನಮ್ಮ ಮಕ್ಕಳು ಅಂದರೆ ಒಂದು ನೀರಿನಂತೆ ಬೆಳೆಸಬೇಕು. ಅವ್ರನ್ನ ನಾವು ಗಾಜಿನ ಲೋಟದಲ್ಲಿ ಹಾಕಿದ್ರೆ ಅದು ಲೋಟಕ್ಕಾಗಿ ಪರಿವರ್ತನೆ ಆಗಬೇಕು, ಒಂದು ಬಕೆಟ್ಗೆ ಹಾಕಿದ್ರೆ ಆ ಬಕೆಟ್ಗೆ ಒಂದು ಪರಿವರ್ತನೆ ಆಗಬೇಕು. ಅದೇ ರೀತಿಯಾಗಿ ಅವ್ರನ್ನ ನಾವು ಯಾವುದೇ ಒಂದು ಸ್ಥಾನದಲ್ಲಿರಲಿ ಅಥವಾ ಯಾವುದೋ ಒಂದು ಕ್ಷೇತ್ರದಲ್ಲಿರಲಿ ಅವ್ರನ್ನ ಸರಿಯಾದ ರೀತಿಯಲ್ಲಿ ಬೆಳೆಸಬೇಕು. ಹಾಗಾದರೆ ಈ ಒಂದು ಶ್ಲೋಕ ಆಗಲಿ, ಮಂತ್ರ ಆಗಲಿ ನಮ್ಮ ಮಕ್ಕಳಿಗೆ ಯಾವ ರೀತಿಯಾಗಿ ಉಪಯೋಗ ಆಗುತ್ತೆ. ಈಗ ಗಿಡವಾಗಿ ಬಗ್ಗಿದ್ದು ಮರವಾಗಿ ಬಗ್ಗಿತ್ತು ಅನ್ನೋ ಗಾದೆ ನಾನು ಹೇಳಿದೆ. ಈಗ ಇಂಥ ಚಿಕ್ಕ ಮಕ್ಕಳಿಂದ ಇವಳು ನನ್ನ ಮಗಳು ದೇವಶ್ರೀ ಅಂತ, ಈ ಮಕ್ಕಳು ಮುಖಾಂತರ ನಾವು ಅವ್ರನ್ನ ದೊಡ್ಡವರಾಗಿ ಒಂದು ಶ್ಲೋಕದಿಂದಾಗಲಿ ಅಥವಾ ಮಂತ್ರಗಳಿಂದ ನಾವು ಪಾಲನೆ ಪೋಷಣೆ ಮಾಡ್ಕೊಂಡು ಹೋದರೆ ಅವರು ದೊಡ್ಡವರು ಆಗ್ತಾನೆ ಅವರಲ್ಲಿರುವಂತಹ ಕೆಟ್ಟ ದುಷ್ಟಶಕ್ತಿಗಳು ಖಂಡಿತವಾಗಿ ದೂರ ಆಗುತ್ತೆ. ಇನ್ನು ವಿಶೇಷವಾಗಿ ದೇವರ ಕೃಪಕಟಾಕ್ಷ ಖಂಡಿತವಾಗ್ಲೂ ಇರುತ್ತೆ. ಅದಕ್ಕೆ ಸಾಕ್ಷಿ ನಮ್ಮ ಮಗಳು. ಅದೇಗೆ ಅಂತ ಹೇಳಿದ್ರೆ, ಇವಳಿಗೆ ಒಂದು ದಿವಸನೂ ನಾವು ಕೂತ್ಕೊಂಡು ಶ್ಲೋಕ ಹೇಳು, ಮಂತ್ರ ಹೇಳು ಅಂತ ಹೇಳ್ಕೊಟ್ಟಿಲ್ಲ. ಈ ಮಗು ತಾನೇ ಶ್ಲೋಕ ತರಗತಿ ಹೇಳ್ಕೊಡ್ಬೇಕಾದ್ರೆ ಕಿವಿ ಕೊಟ್ಟು ಕೇಳಿಸ್ಕೊಂಡು ಆಲಿಸ್ಕೊಂಡು ಕಲ್ತಿರುವಂತಹ ಶ್ಲೋಕಗಳು. ಇನ್ನು ಶಾಲೆಗೆ ಹೋದ್ಮೇಲೆ ಅಲ್ಲಿ ಕೂಡ ಅವರ ಗುರುಗಳು ಶ್ಲೋಕಗಳನ್ನ ಪ್ರತಿನಿತ್ಯ ಒಂದು ಪಠಿಸೋದೇ ಹೇಳ್ಕೊಡೋ ಮುಖಾಂತರ ಇನ್ನೂ ಕೂಡ ಚೆನ್ನಾಗಿ ಕಲ್ತಿದ್ದಾಳೆ. ಈಗ ಈ ಒಂದು ಕಾಂಪಿಟೇಟಿವ್ ವರ್ಲ್ಡಲ್ಲಿ ನಮ್ಮ ಸನಾತನ ಸಂಸ್ಕಾರ ಇದ್ರ ಜೊತೆಗೇ ನಮ್ಮ ಮಕ್ಕಳು ದೊಡ್ಡೋರು ಆಗ್ತಾ ಶಾಲೆಗಳಲ್ಲಿ ಸ್ನೇಹಿತರ ಜೊತೆ ಹಾಗೆ ಇನ್ನೂ ವಿಶೇಷವಾಗಿ ಒಂದು ಸೊಸೈಟಿ ಜೊತೆಗೆ ಬೆರೆತುಕೊಂಡು ಬೆಳೀತಿರ್ತಾರೆ. ಆಗ ಅವರು ಕೂಡ ಈ ಒಂದು ಕಲಿಯುಗ ಕಾಲಕ್ಕೆ ತಕ್ಕಂತೆ ಬೇಕಾದಂತಹ ಒಂದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ನ ಅವರು ಆಟೋಮೆಟಿಕ್ಕಾಗಿ ಬೆಳೆಸ್ಕೊತಾರೆ. ಈಗ ಮನೆಯೇ ಮೊದಲ ಪಾಠಶಾಲೆ ಆಗಿರೋದ್ರಿಂದ ತಂದೆ ತಾಯಿಗಳು, ಗುರು ಹಿರಿಯರು, ಹಾಗೆಯೇ ಅಜ್ಜ ಅಜ್ಜಂದಿರು ಕೂಡ ಇಂಥ ಮಕ್ಕಳ ಮುಖಾಂತರ ನಾವು ಮಂತ್ರಗಳನ್ನ ಹೇಳ್ಕೊಟ್ರೆ, ಶ್ಲೋಕಗಳನ್ನ ಹೇಳ್ಕೊಟ್ರೆ ಖಂಡಿತವಾಗಿಯೂ ಅವರಿಗೆ ಭಗವಂತನ ಕೃಪೆ ಜೊತೆಗೆ ಅವರು ಒಂದು ದೈವಿಕ ರೂಪದಲ್ಲಿ ಪರಿವರ್ತನೆ ಆಗ್ತಾರೆ. ಹಾಗೆಯೇ ಇಂಡಿಪೆಂಡೆಂಟಾಗಿ ಅವ್ರ ಲೈಫ್ನ ಲೀಡ್ ಮಾಡುವಂತಹ ಶಕ್ತಿ ಸಿಗುತ್ತೆ. ಹಾಗೆಯೇ ಗೊತ್ತಿಲ್ಲದರೇ ಯಾವುದೋ ಒಂದು ರೀತಿಯಲ್ಲಿ ಅವರು ಮುಂದಿನ ಅಂದರೆ ಬೆಳೀತಾ ಮಾಡುವಂತಹ ಪಾಪ ಕರ್ಮಗಳ ಒಂದು ಕ್ರಮೇಣ ಕಾಲ ಕಮ್ಮಿ ಆಗ್ತಾ ಹೋಗುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಮಗಳ ಮುಖಾಂತರ ನಿಮಗಾಗಿ ಅಂದರೆ ಈ ಒಂದು ಶ್ಲೋಕಗಳಿಂದ ಅಥವಾ ಈ ಮಂತ್ರಗಳಿಂದ ಯಾವ ರೀತಿಯಾಗಿ ಅವಳು ಕೂಡ ಪರಿವರ್ತನೆ ಆಗಿದ್ದಾಳೆ ಅಂತ ನಾವು ತಿಳಿಸ್ಕೊಡ್ತೀವಿ. ದೇವಶ್ರೀ, ಎಲ್ಲರಿಗೂ ನಮಸ್ಕಾರ ಮಾಡು. ಎಲ್ಲರಿಗೂ ನಮಸ್ಕಾರ. ಇವಳ ಹೆಸರು ದೇವಶ್ರೀ. ಲಲಿತಾ ಸಹಸ್ರನಾಮದಲ್ಲಿ ಬರುವಂತಹ ವಿಶೇಷವಾದ ದೇವಶ್ರೀ ಅನ್ನೋ ಒಂದು ಹೆಸರನ್ನು ನಾವು ನಮ್ಮ ಮಗಳಿಗೆ ಇಟ್ಟಿದ್ದೀವಿ. ಅಂದರೆ ಈ ಮಗು 7 ತಿಂಗಳಲ್ಲಿ ಹುಟ್ಟಿರೋದು, ಹಾಗೆ ಶುಕ್ರವಾರ ಹುಟ್ಟಿರೋದು. ಹಾಗಾಗಿ ಸಹಸ್ರನಾಮ ಒಂದು ಪಾರಾಯಣ ಮಾಡ್ತಿರ್ಬೇಕಾದ್ರೆ ಅಮ್ಮನವನ್ನ ಒಂದು ನೆನೆಸ್ಕೊಂಡು ಈ ಒಂದು ಹೆಸರನ್ನು ನಾವು ಇಟ್ಟಿದ್ದೀವಿ. ಈಗ ಇವಳಿಗೆ 4 ವರ್ಷ. ಈಗ ನೋಡೋಣ, ಈಗ 4 ವರ್ಷದಲ್ಲಿ ಈ ಮಗು ಇಷ್ಟೆಲ್ಲ ಶ್ಲೋಕ ಹೇಳಬೇಕಾದ್ರೆ ಇನ್ನು ನೀವು ಕೂಡ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೂ ಕೂಡ ಪ್ರತಿನಿತ್ಯ ಒಂದೊಂದು ಶ್ಲೋಕಗಳನ್ನ ಹೇಳ್ಕೊಡಿ. ನಿಮ್ಗೆ ಹೇಳ್ಕೊಡೋಕ್ಕಾಗದೇ ಇದ್ರೂ ಕೂಡ ನಿಮ್ಮ ಟಿ ವಿಯಲ್ಲಿ ನೀವು ಶ್ಲೋಕಗಳನ್ನ ಅಥವಾ ಸಹಸ್ರನಾಮಗಳನ್ನ ನೀವು ಟಿ ವಿಯಲ್ಲಿ ಆನ್ ಮಾಡಿಬಿಡಿ. ಅವರು ಕೇಳ್ಕೊಂಡು ಕಲಿತಾರೆ. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ನಮ್ಮ ಮಗಳಂತಲೇ ಹೇಳ್ಬೋದು. ಇದು ನಾವು ಪ್ರೌಡ್ಗೋಸ್ಕರ ಹೇಳ್ಕೊಳ್ಳೋದಲ್ಲ. ಇದುವರೆಗೂ ಕೂಡ ಒಂದು ದಿವಸಕ್ಕೂ ಈ ಮಗುವನ್ನು ಕೂರಿಸ್ಕೊಂಡು ಒಂದು ಶ್ಲೋಕ ಕೂಡ ನಾವು ಹೇಳ್ಕೊಟ್ಟಿಲ್ಲ. ಇವಳು ನಮ್ಮ ಶ್ಲೋಕ ತರಗತಿಯಲ್ಲಿ ಕೇಳಿಸ್ಕೊಂಡು ಹಾಗೆಯೇ ಅವರ ಶಿಕ್ಷಕರಿಂದ ಒಂದು ಪರಿಣಿತಿ ಪಡ್ಕೊಂಡು ಈ ಮಗು ಶ್ಲೋಕಗಳನ್ನ ಕಲ್ತಿದ್ದಾಳೆ. ಈಗ ಮೊದಲಿಗೆ ಈ ಶ್ಲೋಕಗಳನ್ನ ನಾವು ಹೇಳಬೇಕಾದ್ರೆ ಭಕ್ತಿ ಶ್ರದ್ಧೆ ಅನ್ನೋದು ಬಹಳ ಮುಖ್ಯನೇ. ಹಾಗೆಯೇ ಶ್ಲೋಕ ಅಥವಾ ಸಹಸ್ರನಾಮ ಮಂತ್ರಗಳು ಯಾಕೆ ಮುಖ್ಯ ಅಂತಂದರೆ, ನಾವು ಪ್ರತಿನಿತ್ಯ ಪೂಜೆ ಮಾಡ್ತಿರ್ತೀವಿ. ಬರೀ ಪೂಜೆ ಮಾಡೋದಲ್ದೇ ನಮ್ಮ ಇಷ್ಟಾರ್ಥ ದೇವರುಗಳಿಗೆ ಸೀಮಿತವಾದಂತಹ ನಮ್ಮ ಸನಾತನ ಧರ್ಮದಲ್ಲಿ ಉಲ್ಲೇಖ ಆಗಿರುವಂಥ ಶ್ಲೋಕಗಳನ್ನ ನಾವು ಆ ಭಕ್ತಿಪೂರ್ವಕವಾಗಿ ಮಾಡಿದ್ರೆ ಖಂಡಿತವಾಗಿಯೂ ಆ ಒಂದು
ಮಾಡಿರುವಂತಹ ಪೂಜಾ ಫಲ ಖಂಡಿತವಾಗೂ ನಮಗೆ ದೊರೆಯುತ್ತೆ. ಇನ್ನು ವಿಶೇಷವಾಗಿ ಪ್ರತಿ ದೇವಸ್ಥಾನದಲ್ಲೂ ಕೂಡ ಗಣೇಶ ಇರ್ತಾರೆ, ಕೆಲವೊಂದು ಸಲ ಸುಬ್ರಹ್ಮಣ್ಯ ಸ್ವಾಮಿನೂ ಇರ್ತಾರೆ. ಒಂದು ದೇವಸ್ಥಾನದಲ್ಲಿ ಪ್ರತಿಯೊಂದು ನಮ್ಮ ಹಿಂದೂ ಧರ್ಮದ ದೇವರುಗಳು ಇರ್ತಾರೆ. ಅಂಥವರು ಕೂಡ ನಾವು ಕೈ ಮುಕ್ಕೊಂಡು ಆ ಒಂದು ದೇವರಿಗೆ ಸೀಮಿತವಾದಂತಹ ಶ್ಲೋಕವನ್ನು ಹೇಳಿದ್ರೆ ಖಂಡಿತವಾಗ್ಲೂ ಅದನ್ನ ನೀವು ಅನುಭವಿಸ್ಬೇಕು. ಮನಸ್ಪೂರ್ವಕವಾಗಿ ಅನುಭವಿಸಿದ್ರೆ ಅದರ ಒಂದು ಶಕ್ತಿ ಕೂಡ ನಿಮಗೆ ಸಿಗುತ್ತೆ. ಈಗ ನಾವು ನಮ್ಮ ಮಗಳ ಮುಖಾಂತರ ಇವತ್ತಿನ ಸಂಚಿಕೆಯ ವಿಶೇಷತೆಯನ್ನು ನಾವು ಮುಂದುವರ್ಸೋಣ. ದೇವಶ್ರೀ, ಗಣೇಶ ದೇವರಿಗೆ ನಾವು ಯಾವ ಶ್ಲೋಕ ಹೇಳ್ಬೇಕಂತ ಹೇಳ್ತೀರಾ? ಹೇಳಿ ನೋಡೋಣ. ವಕ್ರತುಂಡ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾತ್ ವೈವಿಧ್ಯಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸ್ವಲ್ಪ ಜೋರಾಗಿ ಹೇಳ್ಬೇಕು, ಓಕೆನಾ? ಈಗ ಗುರುಗಳಿಗೆ ನಾವು ಯಾವ ಮಂತ್ರ ಹೇಳ್ಬೇಕು? ಗುರು ಬ್ರಹ್ಮ ಗುರು ವಿಷ್ಣು. ಹೇಳ್ತೀರಾ? ಹೇಳಿ, ಜೋರಾಗಿ ಹೇಳಿ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರಸ್ವತಿ ಮಂತ್ರ ಹೇಳ್ತೀರಾ? ಸರಸ್ವತಿ ನಮಃಶುಭ್ರಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಪರಿಶ್ಯಾಮಿ ಸಿದ್ಧೇ ಭವತು ಮೇ ಸದಾ. ಶುಕ್ರವಾರ ದಿವಸ ನಾವು ಲಕ್ಷ್ಮೀ ಅಮ್ಮನ ಪೂಜೆ ಮಾಡ್ತೀವಲ್ವಾ? ಲಕ್ಷ್ಮೀ ದುರ್ದೇಳಿ ಸರ್ವಮಂಗಳ ಮಾಂಗಲ್ಯ ಸರ್ವಮಂಗಲ ಮಾಂಗಲ್ಯ ಶಿವೆ ಸದ್ದಾರಿ ಸಾರಿಕೆ ಸ್ವರನೀತಂ ನನೆ ದೇವಿ ನಾರಾಯಣ ನಮಸ್ತುತೆ. ಈಗ ನಿಮ್ಮ ಫೇವ್ರೆಟ್ ದೇವರು ಗುರು ರಾಘವೇಂದ್ರ ಸ್ವಾಮಿ. ರಾಘವೇಂದ್ರ ಸ್ವಾಮಿ ಮಂತ್ರ ಹೇಳ್ತೀರಾ? ಪೂಜಾಯ ರಾಘವೇಂದ್ರಯ್ಯ ಹೇಳಿ. ಪೂಜಾಯ ರಾಘವೇಂದ್ರಾಯ ಶಟ್ರದಮ್ಮಯತಾಯ ಜ ಭಜತಾಂ ಕಲ್ಪವೃಕ್ಷಾಯ ನಮತಂ ಕಾಮಧೇನುವೇ ನಮಃ. ಈಗ ನಾವೆಲ್ಲರೂ ಕೂಡ ಬಾಲಾಜಿ ದೇವಸ್ಥಾನಕ್ಕೆ ಹೋಗ್ತೀವಿ, ಡ್ಯಾಡಿ, ನಾನು, ನೀವು. ಸೊ ಬಾಲಾಜಿ ದೇವಸ್ಥಾನಕ್ಕೆ ಹೋದಾಗ ನಾವೆಲ್ಲರೂ ಕೈ ಮುಕ್ಕೊಂಡು ಒಂದು ಶ್ಲೋಕ ಹೇಳ್ತೀವಿ. ಅದು ಯಾವ್ದದು? ಗೋವಿಂದ ಹರಿ ಗೋವಿಂದ. ಹೇಳಿ ನೋಡೋಣ. ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ. ಪರವಾಗಿಲ್ಲ. ಈಗ ನಾವೆಲ್ಲರೂ ಕೂಡ ಅಮ್ಮ ಈಗ ವಿಷ್ಣು ಸಹಸ್ರನಾಮ ಹೇಳ್ತೀವಲ್ಲ. ಈಗ ವಿಷ್ಣು ಸಹಸ್ರನಾಮ ಯಾರಿಗೂ ಬರೋದಿಲ್ಲ ಸ್ನೇಹಿತರೆ, ನೀವು ಕೂಡ ಕೇಳಿಸ್ಕೊಳ್ಳಿ. ವಿಷ್ಣು ಸಹಸ್ರನಾಮವನ್ನು ಯಾರಿಗೆಲ್ಲ ಕೂಡ ಪಾರಾಯಣ ಮಾಡೋಕ್ಕೆ ಬರೋದಿಲ್ವೋ ಅಂಥವರು ಕೂಡ ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನಾದ ಶಿವನು ಪಾರ್ವತಿ ದೇವಿಗೆ ಹೇಳಿರುವಂಥ ಶ್ಲೋಕ ಇದು. ಯಾಕಂತ ಹೇಳಿದರೆ ವಿಷ್ಣು ಸಹಸ್ರನಾಮನ ಪಾರಾಯಣ ಮಾಡಬೇಕಂತ ಹೇಳಿದರೆ ಅದಕ್ಕಾದಂಥ ಸಮಯ ಬೇಕಾಗುತ್ತೆ. ಹಾಗೆ ನಾವು ಯಾವುದೇ ರೀತಿ ಅರ್ಜೆಂಟಲ್ಲಿ ಹೇಳೋಕ್ಕಾಗಲ್ಲ. ಹಾಗಾಗಿ ಅಂಥವ್ರಿಗೆ ಸಮಯ ಅಭಾವವಿದ್ದರೆ ಅಥವಾ ಪ್ರೊನೌನ್ಸಿಯೇಷನ್ ತೊಂದರೆ ಇದ್ದರೆ ಅಂಥವರು ವಿಷ್ಣು ಸಹಸ್ರನಾಮದಲ್ಲಿ ಪರಮಾತ್ಮನಾದಂತಹ ಶಿವನು ಪಾರ್ವತಿ ದೇವಿಗೆ ಒಂದು 3 ಸಾಲಿನ ಒಂದು ಮಂತ್ರವನ್ನ ಹೇಳಿದ್ದಾರೆ. ಅದು ಯಾವುದು ಅಂತ ಹೇಳಿದ್ರೆ, ಈಗ ನಮ್ಮ ಮಗಳು ಹೇಳ್ತಾಳೆ, ಈ ಒಂದು ಮಂತ್ರವನ್ನ ನೀವು 3 ಸರಿ ಪಾರಾಯಣ ಮಾಡಿದ್ರೆ ಸಾಕು. ವಿಷ್ಣು ಸಹಸ್ರನಾಮವನ್ನ ಪಾರಾಯಣ ಮಾಡಿದಷ್ಟೇ ಒಂದು ಶ್ರೇಷ್ಠವಾದಂತಹ ಫಲ ನಿಮಗೆ ಸಿಗುತ್ತದೆ. ಈಗ ಶ್ರೀರಾಮ ರಾಮ ರಾಮ ಅಂತ ಹೇಳ್ತೀರಾ? ಶ್ರೀರಾಮ ರಾಮ ರಾಮಿತಿ ರಮೇ ರಾಮೇ ನಮಃ ಸರಸನ ರಾಮ ತಟ್ಟುರ್ಯಂ ರಾಮ ರಾಮ ರಾಮನೇ. ಇನ್ನೊಂದ್ಸಲ ಹೇಳೋಣ, ತಪ್ಪಾಗಿ ಹೇಳ್ಬಾರ್ದು. ಶ್ರೀರಾಮ ರಾಮ ರಾಮೇತಿ ಶ್ರೀರಾಮ ರಾಮ ರಾಮಿತಿ ರಮೇ ರಾಮೇ ಮನೋರಮೇ ಅನೇ ರಾಮೇ ನಮಃ ಸಹಸ್ರನಾಮ ತತ್ತುಲ್ಯಂ ಸರಸರಾಮ ತಟ್ಟುರ್ಯಂ ರಾಮ ನಾಮ ವರಾನನೆ ಶ್ರೀ ರಾಮ ನಾಮ ವರಾನನೆ. ರಾಮ ರಾಮ ರಾಮನೇ. ಇದನ್ನು ನೀವು 3 ಸಲ ಹೇಳಬೇಕು. ಹಾಗೆ 3 ಸಲ ಹೇಳಿದ್ಮೇಲೆ ಕೊನೆಯಲ್ಲಿ ಶ್ರೀ ರಾಮನಾಮ ವರಾನನ ಓಂ ನಮ ಇತಿ ಅಂತ ಹೇಳಬೇಕು. ಈಗ ಶಾಂತಿ ಮಂತ್ರ ಹೇಳೋಣ. ಅಸತೋಮ ಸದ್ಗಮಯ ಹೇಳಿ. ಅಸತೋಮ ಸದ್ಗಮಯ ನಮಸ್ತೋಮ ಜ್ಯೋತಿರ್ಗಮಯ ವಿದ್ಯೋನ್ಮಂ ಅಮೃತಂಗಮಯ. ಓಂ ಓಂ ಶಾಂತಿ ಶಾಂತಿ ಶಾಂತಿ. ಸಹನಾ ಸಹನಾ ಭವತು ಸಹನೌ ಭುವಸ್ತು ಸಹ ವೀರ್ಯಂ ವರವಾವಹೈ ತೇಜಸ್ವಿನಂ ಅವಿನಮಸ್ತೋ ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸರಸ್ವತಿ ಮಂತ್ರ ಹೇಳ್ತೀರಾ? ಇನ್ನೊಂದ್ಸಲ ಹೇಳಿ. ಸರಸ್ವತಿ ನಮಃಶುಭ್ರಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಪರಿಶ್ಯಾಮಿ ಸಿದ್ಧೇ ಭವತು ಮೇ ಸದಾ. ಓಕೆ ಸ್ನೇಹಿತರೆ, ನೋಡಿದ್ರಲ್ವಾ? ಇನ್ನೂ ಶ್ಲೋಕ ತುಂಬ ಇದೆ, ಬಟ್ ಸಮಯದ ಅಭಾವ ಇರೋದ್ರಿಂದ ನಾವು ಇಷ್ಟೇ ಕೂಡ ತೋರಿಸ್ಕೊಳಕ್ಕಾಗ್ತಿರೋದು. ಈಗ ನೋಡಿದ್ರಲ್ವಾ, ಯಾವುದೇ ಒಂದು ಮಗು ಆಗಲಿ ನಾವು ಮನೆಯಿಂದನೇ ಅವ್ರಿಗೆ ನಾವು ಪ್ರತಿಯೊಂದನ್ನ ಹೇಳ್ಕೊಡ್ಬೇಕು. ಯಾಕಂತ ಹೇಳಿದರೆ ಒಬ್ಬ ಮನುಷ್ಯನಲ್ಲಿ ಅವ್ರಿಗೆ ಒಬ್ಬ ಮನುಷ್ಯ ಒಬ್ಬ ಪ್ರಕೃತಿಯಲ್ಲಿ ಹಾಗೆ ಸಮಾಜದಲ್ಲಿ ಒಂದು ರೀತಿಯಲ್ಲಿ ಪಾಸಿಟಿವಿಟಿಯಾಗಿ ಬೆಳಿಬೇಕಂತ ಹೇಳಿದರೆ ಈ ಒಂದು ಸಣ್ಣ ವಯಸ್ಸಿನಿಂದನೇ ನಾವು ಹೇಳ್ಕೊಡ್ಬೇಕು. ಹಾಗಾಗಿ ನಿಮ್ಮ ಮನೆಯಲ್ಲೂ ಕೂಡ ಮಕ್ಕಳಿದ್ರೆ ಖಂಡಿತವಾಗಿಯೂ ಪ್ರತಿನಿತ್ಯ ಒಂದೊಂದು ಶ್ಲೋಕವನ್ನು ಹೇಳ್ಕೊಡಿ. ಹಾಗೆಯೇ ನಮ್ಮ JS ಮಂತ್ರಲೋಕದಲ್ಲಿ ಇನ್ನೂ ವಿಶೇಷವಾಗಿ
ಪ್ರತಿಯೊಂದು ಕಷ್ಟಕ್ಕೂ ಅನುಗುಣವಾಗಿ ನಾವು ಮಂತ್ರಗಳನ್ನ ತಿಳಿಸ್ಕೊಡ್ತೀವಿ. ಸೊ ಅದು ಕೂಡ ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀವಿ. ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆಯನ್ನು ತಿಳಿಸ್ಕೊಡಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಧನ್ಯವಾದಗಳು ಹೇಳಿ. ಧನ್ಯವಾದಗಳು.